Hello everyone, welcome to the world of English literature in ಕನ್ನಡ. ಇವತ್ತು ನಾವು ನೋಡೋದಕ್ಕೆ ಹೋಗೋದು ವರ್ಜೀನಿಯಾ ವುಲ್ಫ್ ರವರು ಬರೆದಿರುವ ಟು ದ ಲೈಟ್ ಹೌಸ್ ಎನ್ನುವ ಒಂದು ನೋವೆಲ್ ಬಗ್ಗೆ. ವರ್ಜೀನಿಯಾ ವುಲ್ಫ್ ಅವರ ಫೇಮಸ್ ವರ್ಕು ಟು ದ ಲೈಟ್ ಹೌಸ್ ಎನ್ನೋದು. ಮೊದಲನೇದಾಗಿ ನಮಗೆ ವರ್ಜೀನಿಯಾ ವುಲ್ಫ್ ಬಗ್ಗೆ ನೋಡೋಣ. ಅಡೆಲಿನ್ ವರ್ಜೀನಿಯಾ ವುಲ್ಫ್ 25 ಜನವರಿ 1882 ಇಂದ 28 ಮಾರ್ಚ್ 1941ವರೆಗೂ ಇವರು ಜೀವಿಸ್ತಾರೆ. ಇವರು ಒಂದು ಇಂಗ್ಲಿಷ್ ರೈಟರ್, ಎಸ್ಸೇಯಿಸ್ಟ್, ನೋವೆಲಿಸ್ಟ್, ಕ್ರಿಟಿಕ್, ಪಬ್ಲಿಷರ್. 20th ಸೆಂಚುರಿ ಆಥರ್ಸ್ ಮಧ್ಯದಲ್ಲಿ ಅವರು ಒಂದು ಮಾಡರ್ನಿಸ್ಟ್ ಆಗಿದ್ದರು. ಅವರು ಸ್ಟ್ರೀಮ್ ಆಫ್ ಕಾನ್ಷಿಯಸ್ನೆಸ್ ಎನ್ನುವ ಒಂದು ನರೇಟಿವ್ ಡಿವೈಸ್ದು ಪಯನಿಯರ್ ಆಗಿದ್ದರು. ಪಯನಿಯರ್ಡ್ ಅಂದರೆ ಪ್ರವರ್ತಕರು ಅಂತ ಅರ್ಥ. ಓಕೆನಾ? ಇನ್ನು ಅವರ ಫ್ಯಾಮಿಲಿ ಡೀಟೇಲ್ಸ್ ನೋಡಬೇಕು ಅಂದರೆ ಲೆಸ್ಲಿ ಸ್ಟೀಫನ್ ಮತ್ತು ಜೂಲಿಯಾ ಸ್ಟೀಫನ್. ಲೆಸ್ಲಿ ಸ್ಟೀಫನ್ ಅವರ ತಂದೆ, ಜೂಲಿಯಾ ಸ್ಟೀಫನ್ ಅವರ ತಾಯಿ. ಲೆಸ್ಲಿ ಸ್ಟೀಫನ್ ಒಂದು ಫೇಮಸ್ ರೈಟರ್, ಹಿಸ್ಟೋರಿಯನ್, ಎಸ್ಸೇಯಿಸ್ಟ್, ಬಯೋಗ್ರಫರ್, ಮೌಂಟೇನಿಯರ್ ಆಗಿದ್ದರು. ವರ್ಜೀನಿಯಾ ವುಲ್ಫ್ ಅವರ ಹೆಸರು ಹೇಗೆ ಬಂತು ಅಂದರೆ ಅವರ ಅಮ್ಮನ ಹಿರಿಯ ಅಕ್ಕ ಅವರ ಹೆಸರು ಅಡೆಲಿನ್ ಮರಿಯಾ ಜಾಕ್ಸನ್ ಅಂತ. ವರ್ಜೀನಿಯಾ ವುಲ್ಫ್ ಅವರ ಅಮ್ಮ ಅವರ ಆಂಟ್ ಹೆಸರು ವರ್ಜೀನಿಯಾ ಪೇಟಲ್ ಅಂತ. ಸೊ ಎರಡೂ ಕೂಡ ಕನೆಕ್ಟ್ ಮಾಡಿ ಅಡೆಲಿನ್ ವರ್ಜೀನಿಯಾ ವುಲ್ಫ್ ಅಂತ ಹೆಸರಿಕ್ಕಿದ್ರು. ಅಡೆಲಿನ್ ಎನ್ನುವ ಫಸ್ಟ್ ನೇಮ್ ಬಂದ್ಬಿಟ್ಟು ಜಾಸ್ತಿ ಯೂಸ್ ಮಾಡೋದಿಲ್ಲ, ಯಾಕಂದರೆ ವರ್ಜೀನಿಯಾ ಬೋರ್ನ್ ಆದಮೇಲೆ ಅವರ ಆಂಟು ತೀರೋಗ್ತಾರೆ. ಸೊ ಅವರು ಫಸ್ಟ್ ನೇಮ್ನ ಜಾಸ್ತಿ ಯೂಸ್ ಮಾಡೋದಿಲ್ಲ. ಕಾಮನ್ ಆಗಿ ನಾವು ಕೇಳ್ತಿರೋದು ವರ್ಜೀನಿಯಾ ವುಲ್ಫ್ ಅಂತ. ಮತ್ತು ವರ್ಜೀನಿಯಾ ವುಲ್ಫ್ ಅವರ ಕೊನೆಯ ದಿನಗಳು ಹೇಗಿತ್ತು ಅಂದರೆ ಅವರು ಸೂಯಿಸೈಡ್ ಮಾಡಿಕೊಂಡ್ರು ಅಂತ. ಪಾಕೆಟಲ್ಲಿ ಕಲ್ಲೆಲ್ಲ ತುಂಬಿಸಿ ನದಿಯಲ್ಲಿ ಎಗರಿ ಸೂಯಿಸೈಡ್ ಮಾಡಿಕೊಂಡು ತೀರೋದ್ರು ಅಂತ. ಇವಾಗ ನಮಗೆ ಟು ದ ಲೈಟ್ ಹೌಸ್ ಎನ್ನುವ ನೋವೆಲ್ ನೋಡೋಣ. 1927ರಲ್ಲಿ ನೋವೆಲ್ ಬಂದಿದ್ದು. ಮೇನ್ ಕ್ಯಾರೆಕ್ಟರ್ಸು ರಾಮ್ಸೆ ಫ್ಯಾಮಿಲಿ, ಮಿಸ್ಟರ್ ರಾಮ್ಸೆ ಆ್ಯಂಡ್ ಮಿಸಸ್ ರಾಮ್ಸೆ. 1910ಇಂದ 1920 ಮಧ್ಯೆ ಸ್ಕಾಟ್ಲೆಂಡಲ್ಲಿ ಒಂದು ಪ್ಲೇಸ್ ಆಗಿರೋ ಐಲ್ ಆಫ್ ಸ್ಕೈ ವಿಸಿಟ್ ಮಾಡೋದೇ ಮೇನ್ ಸ್ಟೋರಿಯಾಗಿ ಹೇಳ್ತಿರೋದು. ಈ ಸ್ಟೋರಿಯಲ್ಲಿ ಮಲ್ಟಿಪಲ್ ನರೇಟಿವ್ಸ್ ಇದೆ. ಮೇನ್ ಕ್ಯಾರೆಕ್ಟರ್ಸ್ ಆಗಿರೋ ಮಿಸ್ಟರ್ ರಾಮ್ಸೆ ಮತ್ತು ಮಿಸಸ್ ರಾಮ್ಸೆಗೆ 8 ಮಕ್ಕಳಿದ್ದಾರೆ. ಅವರ ಹೆಸರು ಆಂಡ್ರೂ, ಪ್ರೂ, ಜಾಸ್ಪರ್, ರೋಜರ್, ನ್ಯಾನ್ಸಿ, ರೋಸ್, ಜೇಮ್ಸ್, ಖೇಮ್ ಇಲ್ಲಾಂದರೆ ಕೆಮಿಲಿಯಾ. ಮೇನ್ ಕ್ಯಾರೆಕ್ಟರ್ಸ್ ಯಾರ್ಯಾರು ಅಂದರೆ ಮಿಸಸ್ ರಾಮ್ಸೆ, ಮಿಸ್ಟರ್ ರಾಮ್ಸೆ, ಲಿಲಿ ಬ್ರಿಸ್ಕೋ, ಜೇಮ್ಸ್ ರಾಮ್ಸೆ, ಖೇಮ್ ರಾಮ್ಸೆ, ಚಾರ್ಲ್ಸ್ ಸ್ಟ್ಯಾನ್ಸ್ಲಿ, ಆಗಸ್ಟಸ್ ಕಾರ್ಮೈಕಲ್, ಮಿಂಟಾ ಡಾಯ್ಲ್, ಪಾಲ್ ರೈಲೆ. ಸೊ ಇಷ್ಟು ಜನ ಮೇನ್ ಕ್ಯಾರೆಕ್ಟರ್ಸ್ ಆಗಿ ನೋಡ್ಬೋದು. ನೆಕ್ಸ್ಟು ನಮಗೆ ಪಾರ್ಟ್ 1ಗೆ ಹೋಗೋಣ. ದಟ್ ಈಸ್ ದ ವಿಂಡೋ. ಫಸ್ಟ್ ಪಾರ್ಟ್ ನಡೀತಿರೋದು ವರ್ಲ್ಡ್ ವಾರ್ಗಿಂತ ಸ್ವಲ್ಪ ಮುಂಚೆ. ಫಸ್ಟ್ ಪಾರ್ಟಲ್ಲಿ ಈ ಫ್ಯಾಮಿಲಿ ಬಗ್ಗೆ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮ್ಸೆ ಅವರ ಗೆಸ್ಟ್ ಮತ್ತು ಅವರ ಮಕ್ಕಳು ಐಲ್ ಆಫ್ ಸ್ಕೈ ವಿಸಿಟ್ ಮಾಡೋಕ್ಕೆ ಹೋಗ್ತವ್ರೆ. ಅದರ ಬಗ್ಗೆ ಪಾರ್ಟ್ 1ಅಲ್ಲಿ ಹೇಳುತ್ತಿದ್ದಾರೆ. ಓಕೆನಾ? ಈಗ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮ್ಸೆ ಅವರ ಫೀಚರ್ಸ್ ಏನು ಅಂತ ನೋಡೋಣ. ಹಸ್ಬೆಂಡ್ ಬಂದು ಒಂದು ಫಿಲಾಸಫರ್. ಅವರು ಒಂದು ಸಮಸ್ಯಾತ್ಮಕ ಫಿಲಾಸಫರ್. ಯಾವಾಗಲೂ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡೋದು, ನಾರ್ಮಲಿ ಯಾವಾಗಲೂ ಕೋಪ ಬರೋದು, ಏನು ಬಂದರೂ ಅಗೇನ್ಸ್ಟಾಗಿ ಮಾತಾಡೋದು, ಆ ಥರ ಒಂದು ಮನುಷ್ಯ. ಆದರೆ ಅವರ ವೈಫ್ ಮಿಸಸ್ ರಾಮ್ಸೆ ಅವರು ಯಾವಾಗಲೂ ಕಾಮ್ ಆ್ಯಂಡ್ ಕ್ವಯಟ್ ಆಗಿರೋ, ಆ್ಯಕ್ಟಿವ್ ಆಗಿರೋ, ಎಲ್ಲರನ್ನೂ ಒಂದಾಗಿ ನಿಲ್ಲಿಸೋ ಒಂದು ಲೇಡಿ ಆಗಿದ್ದರು ಮಿಸಸ್ ರಾಮ್ಸೆ. ಮಿಸಸ್ ರಾಮ್ಸೆ ಕಾರಣನೇ ಇವರ ಫ್ಯಾಮಿಲಿ ಮತ್ತು ಫ್ರೆಂಡ್ಸು, ಮಕ್ಕಳು, ರಿಲೇಟಿವು ಯಾವಾಗಲೂ ಕನೆಕ್ಟೆಡ್ ಆಗಿ ಇರೋದು. ಮಿಸ್ಟರ್ ರಾಮ್ಸೆ ಏನಾದರೂ ಹೇಳಿದ್ರು ಬೇಗ ರಿಯಾಕ್ಟ್ ಆಗೋದ್ರಿಂದ ಅವರ ಒಂದು ಕ್ಯಾರೆಕ್ಟರ್ ಟ್ರಬಲ್ಡ್ ಕ್ಯಾರೆಕ್ಟರ್ ಅಂತ ಹೇಳುತ್ತಾರೆ. ಸೊ ಇಲ್ಲಿ ಆ್ಯಕ್ಟಿವ್ ಆಗಿರೋ ಕ್ಯಾರೆಕ್ಟರ್ ಮಿಸಸ್ ರಾಮ್ಸೆ ಅವರ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಸೊ ಅದಾದಮೇಲೆ ಅವರ ಮನೆಗೆ ಜಾಸ್ತಿ ಗೆಸ್ಟ್ ಬರ್ತಿದ್ದಾರೆ. ಒಬ್ಬೊಬ್ಬರ ಡೀಟೇಲ್ಸ್ ಹೇಳ್ತೀನಿ. ಇವರು ಎಲ್ಲರೂ ಪ್ಲ್ಯಾನ್ ಮಾಡ್ತಿರೋದು ಲೈಟ್ ಹೌಸನ್ನು ವಿಸಿಟ್ ಮಾಡೋಕ್ಕೆ. ಆಮೇಲೆ ಅವರ ಮಧ್ಯೆ ನಡೆಯುವ ಒಂದು ಕಾನ್ವರ್ಸೇಷನ್ ನೋಡಬಹುದು. ಇಲ್ಲಿ ಮಿಸಸ್ ರಾಮ್ಸೆ ಅವರ ಮಗನಾದ ಜೇಮ್ಸ್ ಹತ್ರ ಹೇಳ್ತಿದ್ದಾರೆ, ನಾಳೆ ಏನಾದ್ರೂ ಲೈಟ್ ಹೌಸ್ ವಿಸಿಟ್ ಮಾಡ್ತೀರಿ ಅಂತ. ಚಿಕ್ಕ ಮಕ್ಕಳಲ್ವಾ, ಸೊ ಏನಾಗುತ್ತೆ ಅಂದರೆ ಅವರು ಕೇಳ್ತಾ ಇರ್ತಾರೆ ಯಾವಾಗ ಹೋಗ್ತೀವಿ ಅಂತ ಕೇಳ್ತಾ ಇರ್ತಾರೆ. ಸೊ ಅದೇ ಥರ ಜೇಮ್ಸ್ ಕೇಳ್ತಾನೆ,
ಆವಾಗ ಅಮ್ಮ ಹೇಳ್ತಾರೆ, ನಾಳೆ ನಾವು ಶ್ಯೂರಾಗಿ ಲೈಟ್ ಹೌಸ್ ನೋಡೋಕ್ಕೆ ಹೋಗ್ತೀವಿ ಅಂತ. ಆವಾಗ ನಮ್ಮ ಫಿಲಾಸಫರ್ ಬರ್ತಾರೆ, ಏನಾದರೂ ಹೇಳಬೇಕಲ್ಲ ಅವ್ರಿಗೆ. ಫಿಲಾಸಫರ್ ಆದ ಅವರ ಅಪ್ಪ ಮಿಸ್ಟರ್ ರಾಮ್ಸೆ ಹೇಳ್ತಾರೆ, ಅದು ಹೇಗೆ ನಾವು ನಾಳೆ ಹೋಗೋದು, ಕ್ಲೈಮೇಟ್ ಬೇರೆ ಸರಿ ಇಲ್ಲ, ಇವಾಗ ಬೇಕಾದರೆ ಏನು ಬೇಕೋ ಆಗಬಹುದು, ಆದರೆ ವೆದರ್ ಬೇರೆ ಸರಿ ಇಲ್ಲ, ಆಗ ನಮಗೆ ಹೇಗೆ ಹೋಗೋದಕ್ಕೆ ಸಾಧ್ಯ ಅಂತ ಕೇಳ್ತಾರೆ. ಆವಾಗ ಮಿಸಸ್ ರಾಮ್ಸೆ ಹೇಳ್ತಾರೆ, ಅದಕ್ಕೆ ಅದು ಏನೂ ತೊಂದರೆ ಇಲ್ಲ. ಮಿಸಸ್ ರಾಮ್ಸೆ ಆ ಥರ ಹೇಳ್ತಾರಲ್ವ, ಅದಕ್ಕೆ ಮಿಸ್ಟರ್ ರಾಮ್ಸೆಗೆ ಇಷ್ಟ ಆಗಲ್ಲ, ಕೋಪ ಬರುತ್ತೆ ಅವರಿಗೆ. ಈ ಕಾರಣದಲ್ಲಿ ಇವರ ಮಧ್ಯೆ ಜಗಳ ಆಗುತ್ತೆ. ಯಾರ ಮಧ್ಯೆ ಅಂದರೆ ಮಿಸ್ಟರ್ ರಾಮ್ಸೆ ಮತ್ತು ಮಿಸಸ್ ರಾಮ್ಸೆ ಮಧ್ಯೆ. ಅವರ ಮಧ್ಯೆ ಒಂದು ಜಗಳ, ಮತ್ತು ಇನ್ನೊಂದು ಕಡೆ ನೋಡಿದ್ರೆ ಮಿಸ್ಟರ್ ರಾಮ್ಸೆ ಮತ್ತು ಜೇಮ್ಸ್ ಮಧ್ಯೆ ಒಂದು ಜಗಳ ನಡೀತಿರುತ್ತೆ. ಈ ಸೀನಲ್ಲಿ ಅಮ್ಮ ಮತ್ತು ಮಗ ಒಂದು ಟೀಮ್ ಆಗಿದ್ದಾರೆ. ಅಮ್ಮ ಮಗನ ಹತ್ರ ಹೇಳ್ತಾರೆ, ನಮಗೆ ಹೋಗೋಣ ಅಂತ ಅವನಿಗೆ ಮಾತು ಕೊಡ್ತಾರೆ. ಚಿಕ್ಕ ಮಕ್ಕಳಲ್ವಾ, ಬೇಗ ಒಬ್ಬರು ಬಂದು ಅವ್ರ ಹತ್ರ ಹೋಗೋಕ್ಕೆ ಆಗಲ್ಲ, ಹಾಗೆ ಹೀಗೆ ಅಂತ ಹೇಳ್ತಿದ್ರೆ ಆ ಹೇಳಿದ ಅವರ ಹತ್ರ ಚಿಕ್ಕ ಮಕ್ಕಳಿಗೆ ಕೋಪ ಬರುತ್ತೆ. ಅದಕ್ಕೆ ಜೇಮ್ಸ್ ಬಂದುಬಿಟ್ಟು ಅವರ ಅಪ್ಪ ಮೇಲೆ ಕೋಪ ಮಾಡ್ಕೊತಾನೆ. ಮತ್ತು ಇಲ್ಲಿ ನೋಡಿದ್ರೆ ಮಿಸಸ್ ರಾಮ್ಸೆ ಮಿಸ್ಟರ್ ರಾಮ್ಸೆ ಮೇಲೆ ಕೋಪ ಮಾಡ್ಕೊತಾರೆ. ಸೊ ಇದೆಲ್ಲ ಆದಮೇಲೆ ಇವರ ಮನೆಗೆ ಗೆಸ್ಟ್ ಬರೋ ಬಗ್ಗೆ ಹೇಳ್ತಾರೆ. ಜಾಸ್ತಿ ಜನ ಬರ್ತಾರೆ, ಅದರ ಬಗ್ಗೆ ನಮಗೆ ಡೀಟೇಲ್ ಆಗಿ ನೋಡೋಣ. ಸೊ ದ ಫಸ್ಟ್ ಗೆಸ್ಟ್ ಯಾರು ಅಂದರೆ ಲಿಲಿ ಬ್ರಿಸ್ಕೋ. ಇವರು ಒಂದು ಪೇಂಟರ್, ಚೆನ್ನಾಗಿ ಚಿತ್ರಗಳು ಬಿಡಿಸ್ತಾರೆ. ಅದೇ ಥರ ಲಿಲಿ ಬ್ರಿಸ್ಕೋ ಏನು ಮಾಡುತ್ತಿದ್ದಾರೆ ಅಂದರೆ ಒಂದು ಪೇಂಟಿಂಗ್ನ ಬಿಡಿಸ್ತವ್ರೆ. ಏನು ಪೇಂಟಿಂಗ್ ಅಂದರೆ ಮಿಸಸ್ ರಾಮ್ಸೆ ಒಂದು ಕಥೆಯನ್ನು ಜೇಮ್ಸ್ಗಾಗಿ ಓದುತ್ತಿದ್ದಾರೆ. ಸೊ ಆ ಒಂದು ಪಿಕ್ಚರನ್ನು ಬಿಡಿಸಲು ನಮ್ಮ ಲಿಲಿ ಬ್ರಿಸ್ಕೋ ಕೂತಿದ್ದಾರೆ. ಜೇಮ್ಸ್ಗಾಗ 6 ವಯಸ್ಸು ಅಷ್ಟೇ. ಅವರಿಬ್ಬರು ಒಂದು ವಿಂಡೋ ಹತ್ರ ಕೂತ್ಕೊಂಡು ಮಗನಿಗೆ ಕಥೆಯನ್ನು ಹೇಳ್ಕೊಡ್ತಾವ್ರೆ ನಮ್ಮ ಮಿಸಸ್ ರಾಮ್ಸೆ. ಸೊ ಈ ಬಿಡಿಸುತ್ತಿರುವ ಚಿತ್ರ ಬಂದು ಪರ್ಪಲ್ ಟ್ರಯಾಂಗಲ್ ಫಾರ್ಮಲ್ಲಿ ಬಿಡಿಸ್ತಿದ್ದಾರೆ. ಅದು ಮಾತ್ರ ಅಲ್ಲ, ಆ ಡ್ರಾಯಿಂಗ್ ಬಂದು ಇನ್ನೂ ಪೂರ್ತಿಗರಿಸಲಿಲ್ಲ, ಕಂಪ್ಲೀಟ್ ಮಾಡೋಕ್ಕೆ ಆಕೆಗೆ ಆಗಲಿಲ್ಲ. ಸೊ ನೆಕ್ಸ್ಟ್ ಯಾರು ಅಂದರೆ ಚಾರ್ಲ್ಸ್ ಸ್ಟ್ಯಾನ್ಸ್ಲಿ. ಮಿಸ್ಟರ್ ರಾಮ್ಸೆ ಒಂದು ಫಿಲಾಸಫರ್ ಅಂತ ಹೇಳಿದ್ರಲ್ಲ, ಚಾರ್ಲ್ಸ್ ಸ್ಟ್ಯಾನ್ಸ್ಲಿ ಅಂತ ಹೇಳೋರು ರಾಮ್ಸೆ ಅವರ ಒಂದು ಸ್ಟೂಡೆಂಟ್. ಈ ಸ್ಟೂಡೆಂಟ್ ಏನು ಅಂದ್ಕೊಳ್ತಾರೆ ಅಂದರೆ ಸ್ತ್ರೀಗಳಿಗೆ ಏನೂ ಸಾಧ್ಯ ಇಲ್ಲ, ಅಂದರೆ ಅವರಿಗೆ ಪೇಂಟ್ ಮಾಡೋಕ್ಕೆ ಅಥವಾ ಓದೋಕ್ಕೆ ಬರೆಯೋಕ್ಕೆ ಬರೋದಿಲ್ಲ ಅಂತ, ಏನು ಸ್ತ್ರೀಗಳಿಗೆ ಆಗಲ್ಲ ಅಂತ ನಂಬಿಕೆ ಇರೋದು ನಮ್ಮ ಚಾರ್ಲ್ಸ್ ಸ್ಟ್ಯಾನ್ಸ್ಲಿಗೆ. ನೆಕ್ಸ್ಟ್ ಗೆಸ್ಟ್ ಯಾರು ಅಂದರೆ ಅಗಸ್ಟಸ್ ಚಾರ್ಮೈಕಲ್ ಅಂತ. ಮೋಸ್ಟ್ ಪ್ರಾಬಬಲಿ ಒಪಿಯಂ ಯೂಸ್ ಮಾಡುವ ಒಂದು ಪೋಯೆಟ್ ಇವರು. ಸೊ ಈ ವಿಂಡೋ ಅಂತ ಹೇಳೋ ಸೆಷನ್ ಕ್ಲೋಸ್ ಆಗೋದು ಡಿನ್ನರ್ ಪಾರ್ಟಿಯಲ್ಲಿ. ಸೊ ಗೆಸ್ಟ್ ಎಲ್ಲರೂ ರಾಮ್ಸೆಯ ಮನೆಗೆ ಬರ್ತಾರೆ. ಆ್ಯಂಡ್ ಮನೆಗೆ ಬಂದ ಮೇಲೆ ಬಹಳ ಅನ್ಸಕ್ಸಸ್ಫುಲ್ಲಾಗಿ ಪಾರ್ಟಿ ಎಂಡ್ ಆಗೋದು. ಯಾಕಂದರೆ ಸ್ವಲ್ಪ ಗೆಸ್ಟ್ ಬೇಗ ಬರ್ತಾರೆ, ಸ್ವಲ್ಪ ಗೆಸ್ಟ್ ಲೇಟಾಗಿ ಬರ್ತಾರೆ. ಒಂದು ಫ್ಯಾಮಿಲಿಯಲ್ಲಿ ಗೆಸ್ಟ್ ಬರ್ತಿದ್ದಾರೆ ಅಂತ ಫುಡ್ಡೆಲ್ಲ ಪ್ರಿಪೇರ್ ಮಾಡ್ತಾರೆ ಅಲ್ವಾ, ಆಗ ಎಲ್ಲರೂ ಒಂದೇ ಸಮಯಕ್ಕೆ ಬಂದರೆ ಎಲ್ಲರಿಗೂ ಒಂದಾಗಿ ಕೂತ್ಕೊಂಡು ಊಟ ಮಾಡಬಹುದಲ್ಲ. ಸ್ವಲ್ಪ ಗೆಸ್ಟು ಬೇಗ ಬರ್ತಾರೆ, ಆವಾಗ ವೆಯ್ಟ್ ಮಾಡಿಕೊಂಡು ಕೂತ್ಕೊಳ್ಳೋಕ್ಕೆ ಆಗಲ್ಲ, ಅವರಿಗೆ ಫುಡ್ ಕೊಡಬೇಕಲ್ಲ. ಆಗ ಸ್ವಲ್ಪ ಗೆಸ್ಟು ಬೇಗ ಬಂದು ಸ್ವಲ್ಪ ಗೆಸ್ಟು ಲೇಟಾಗಿ ಬರುವಾಗ ಅಲ್ಲಿ ಒಂದು ಸಮಸ್ಯೆ ಆಗುತ್ತೆ. ಅದು ಮಾತ್ರ ಅಲ್ಲ, ಇಲ್ಲಿ ಅಗಸ್ಟಸ್ ಮತ್ತು ಸೂಪ್ ಕೇಳ್ತಾರೆ ತಿನ್ನೋಕ್ಕೆ. ಮಿಸಸ್ ರಾಮ್ಸೆ ಬೇಗ ಕೋಪಗೊಳ್ತಾರೆ. ಕಾರಣ ಏನು ಅಂದರೆ ಎಲ್ಲರಿಗೆ ಕೊಡಬೇಕು ಅಲ್ವಾ, ಒಂದು ಸಲ ಎಲ್ಲರಿಗೂ ಸರ್ವ್ ಮಾಡಿದರು, ಮತ್ತೊಮ್ಮೆ ಕೇಳಿದಾಗ ಅವರಿಗೆ ಕೋಪಗೊಳ್ತಾರೆ. ಅದೇ ಥರ ಇಲ್ಲಿ ಚಾರ್ಲ್ಸ್ ಸ್ಟ್ಯಾನ್ಸ್ಲಿ ಏನು ಮಾಡ್ತಾರೆ ಅಂತಂದರೆ ಸ್ತ್ರೀಗಳಿಗೆ ಏನು ಮಾಡೋಕ್ಕಾಗಲ್ಲ, ಬರೆಯೋಕ್ಕಾಗಲ್ಲ, ಓದೋಕ್ಕಾಗಲ್ಲ, ಚಿತ್ರ ಬಿಡಿಸೋಕ್ಕಾಗಲ್ಲ ಅಂತ ಅಂದ್ಕೊಂಡಿರ್ತಾರಲ್ಲ ಅವರು. ಇದೇ ಸಿಕ್ಕಿದ ಚಾನ್ಸು ಅಂತ ಅಂದ್ಬಿಟ್ಟು ಲಿಲಿ ಬ್ರಿಸ್ಕೋ ಜೊತೆ ಜಗಳಕ್ಕೆ ಹೋಗ್ತಾರೆ. ಅದೇ ಥರ ಅಲ್ಲಿರೋ ಕ್ಯಾರೆಕ್ಟರ್ಸ್ ಎಲ್ಲ ಆ ಕಡೆನೂ ಈ ಕಡೆನೂ ಒಬ್ಬೊಬ್ಬರಿಗೆ ಜಗಳ ಮಾಡಿ ಅವರ ಕ್ಯಾರೆಕ್ಟರ್ ಹೇಗೆ ಅಂತ ಬೇರೆಯವರಿಗೆ ತಿಳಿಸಿ ಕೊಡುವುದೇ ಪಾರ್ಟ್ 1ಅಲ್ಲಿ ಹೇಳುತ್ತಿರೋದು. ಸೊ ಇಲ್ಲಿ ಪಾರ್ಟ್ 1 ಇಲ್ಲಿ ಹೀಗೆ ಮುಗಿಯುತ್ತೆ. ನೆಕ್ಸ್ಟ್ ಬಂದು ಪಾರ್ಟ್ 2 ಟೈಮ್ ಪಾಸಸ್ ಅಂತ ಹೇಳೋ ಟೈಟಲಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಪಾರ್ಟ್ 1 ವರ್ಲ್ಡ್ ವಾರ್ 1ಗಿಂತ ಸ್ವಲ್ಪ ಮುಂಚೆ
ಇರೋ ಸ್ಟೋರಿ. ಇದು 10 ಇಯರ್ಸ್ ಆದಮೇಲೆ, ವರ್ಲ್ಡ್ ವಾರ್ ಎಂಡ್ ಆದಮೇಲೆ ಇರೋ ಸ್ಟೋರಿ ಬಗ್ಗೆ ಹೇಳ್ತಿರೋದು. ಇಲ್ಲಿ ಮೇನ್ ಕ್ಯಾರೆಕ್ಟರ್ಸ್ ಆಗಿರೋ ಮಿಸಸ್ ರಾಮ್ಸೆ ಮರಣ ಹೊಂದುತ್ತಾರೆ. ಅದು ಹೇಗೆ ಅಂದರೆ, ಪ್ರೂ ಅನ್ನೋ ಒಂದು ಹೆಣ್ಣು ಮಗು ಹುಟ್ಟುತ್ತೆ. ಸೊ ಚೈಲ್ಡ್ ಬರ್ತ್ ಇಶ್ಯೂಸ್ ಕಾರಣ ಮಿಸಸ್ ರಾಮ್ಸೆ ಮರಣ ಹೊಂದುತ್ತಾರೆ. ಮತ್ತು ಆ್ಯಂಡ್ರೂ ಅಂತ ಒಂದು ಮಗ ಇರ್ತಾರೆ. ಅವರು ವರ್ಲ್ಡ್ ವಾರ್ ಮೂಲಕ ಮರಣ ಹೊಂದುತ್ತಾರೆ. ಇನ್ನು ಮಿಕ್ಕಿರೋ ಕ್ಯಾರೆಕ್ಟರ್ಸ್ ಯಾರು ಅಂದರೆ ಕೇಮ್, ಜೇಮ್ಸ್, ನ್ಯಾನ್ಸಿ, ರೋಜರ್, ಜಾಸ್ಪರ್, ರೋಸ್. ಮರಣ ಕಾರಣ ಆಗಿರೋದು ಪ್ರೋದು ಜನನ ಆದಮೇಲೆ ಮಿಸಸ್ ರಾಮ್ಸೆ ಮರಣ ಹೊಂದುತ್ತಾರೆ. ಮತ್ತು ಆ್ಯಂಡ್ರೂ ಅನ್ನೋ ಮಗನು ಈ ಸೆಕೆಂಡ್ ಸೆಷನಲ್ಲಿ ಮರಣ ಹೊಂದುತ್ತಾರೆ. ನಮ್ಮ ಮಿಸಸ್ ರಾಮ್ಸೆ ಅವರು ಹೇಗಿದ್ರು ಅಂದರೆ, ಬಹಳ ಆ್ಯಕ್ಟಿವ್ ಆಗಿ ಇರೋ, ಅದೇ ಥರ ಎಲ್ಲವರನ್ನು ಆ್ಯಕ್ಟಿವ್ ಆಗಿ ಮಾಡುವವರು. ಹೌಸ್ ವೈಫ್ ಮಾತ್ರ ಅಲ್ಲದೆ ಎಲ್ಲರೂ ಕೆಲಸವನ್ನು ನೋಡಿಕೊಂಡು ನಡೆಯುತ್ತಿದ್ದವರು. ಅವರ ಮರಣ ಆದಮೇಲೆ ಅವರ ಮನೆ ಸಂಪೂರ್ಣವಾಗಿ ನಾಶವಾಗಿ ಒಂದು ಪರಿಸ್ಥಿತಿಯಲ್ಲಿ ಇತ್ತು. ಯಾಕೆಂದರೆ ಯಾರು ನೋಡ್ಕೊಳ್ಳೋಕ್ಕೆ ಇರಲಿಲ್ಲ. ಸೊ ಏನಾಯಿತು ಅಂದರೆ, ಅದು ಆ ಒಂದು ಸ್ಥಿತಿಗೆ ಬಂತು. ಅವರ ಸಮ್ಮರ್ ಹೌಸ್ ಅಂದರೆ ಬಹಳ ಚೆನ್ನಾಗಿ ಇಡುತ್ತಿದ್ದರು. ಆ ಮನೆ ಈಗ ನಾಶವಾಗಿ ಯಾರು ನೋಡೋಕ್ಕೆ ಇಲ್ಲದ ಆ ಮನೆ ನಿಷ್ಪ್ರಯೋಜಕವಾಗಿತ್ತು. ಸೊ ಮಿಕ್ಕಿರೋ ಫ್ರೆಂಡ್ಸು, ಗೆಸ್ಟು, ಆ ಫ್ಯಾಮಿಲಿ ಮೆಂಬರ್ಸು ಸೇರಿ ವಿಸಿಟ್ ಮಾಡೋಕ್ಕೆ ಹೋಗುತ್ತಿದ್ದಾರೆ ಈ ಹೌಸನ್ನು. ಅದರ ಬಗ್ಗೆ ಅಲ್ಲಿ ಹೇಳುತ್ತಿದ್ದಾರೆ. ಸೊ ನಾವು ಲಾಸ್ಟ್ ಪಾರ್ಟಲ್ಲಿ ಬಂದಿದ್ದೀವಿ, ದ ಲೈಟ್ ಹೌಸ್. ಸೊ ನಾವು ಸ್ಟಾರ್ಟಿಂಗಲ್ಲಿ ಹೇಳಿದ್ವಿ, ಅವರು ಲೈಟ್ ಹೌಸ್ ವಿಸಿಟ್ ಮಾಡೋ ಬಗ್ಗೆ ಮಾತಾಡ್ತಿದ್ದರು. ಆವಾಗ ಅಲ್ವಾ ಜಗಳ ಆಗಿದ್ದು. ಈ ಲೈಟ್ ಹೌಸ್ ವಿಸಿಟ್ ಕಂಪ್ಲೀಟ್ ಆಗೋದು ಇಲ್ಲಿ ಇವಾಗ ಹೋಗುವಾಗ ಮಿಸಸ್ ರಾಮ್ಸೆ ಇಲ್ಲ. ಮಿಸ್ಟರ್ ರಾಮ್ಸೆ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಯಾರ್ಯಾರು ಹೋಗ್ತಾರೆ ಅಂದರೆ, ಒಂದು ಜೇಮ್ಸ್ ಹತ್ರ ಅಲ್ವಾ ಮಾತು ಕೊಟ್ಟಿದ್ದು, ಮತ್ತು ಅವರ ಮಗಳು ಕೆಮಿಲಿಯಾ. ಅವರು ಹಂಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಆಮೇಲೆ ಅವರು ಹೋಗ್ತಾರೆ. ಮಿಸ್ಟರ್ ರಾಮ್ಸೆ ಯಾವಾಗಲೂ ನೋಡಿದ್ರು ಏನಕ್ಕೂ ಯಾವುದಕ್ಕೂ ಬೈತಾನೇ ಇರ್ತಾರಲ್ವ, ಆ ಥರ ಒಂದು ವ್ಯಕ್ತಿ. ಇವರು ಈಗ ಬೋಟಲ್ಲಿ ಹೋಗ್ತಿದ್ದಾರೆ. ಸಾಮಾನ್ಯವಾಗಿ ಬೋಟ್ ಸರಿಯಾಗಿ ಸೇಲ್ ಆಗ್ತಿಲ್ಲ ಅಂತ ಯಾವಾಗಲೂ ಬೈತಾ ಇರ್ತಾರೆ ಮಿಸ್ಟರ್ ರಾಮ್ಸೆ. ಆದರೆ ಅವತ್ತು ಮಿಸ್ಟರ್ ರಾಮ್ಸೆ ಮಗನನ್ನು ಹೊಗಳ್ತಿದ್ದರು. ನೀನು ಎಲ್ಲವನ್ನು ಚೆನ್ನಾಗೇ ಮಾಡ್ತಿದ್ಯಾ ಅಂತ. ಅಪ್ಪ ಮತ್ತು ಮಗನ ರಿಲೇಷನ್ಶಿಪ್ಪಲ್ಲಿ ಪೂರ್ಣವಾಗಿ ಬದಲಾಗಿದೆ. ಅವರ ಒಂದು ಬಾಂಡು ನೋಡಬಹುದು. ಮುಂಚೆ ಅವರು ಹೀಗೆ ಆಗಿರ್ತಿರಲಿಲ್ಲ. ಮಗಳಿಗೂ ಅಪ್ಪನ ಮೇಲೆ ಇದ್ದ ಆ್ಯಟಿಟ್ಯೂಡ್ ಚೇಂಜ್ ಆಗಿದೆ. ಯಾಕೆಂದರೆ ಅಪ್ಪ ಈಗ ಒಳ್ಳೆಯ ಒಂದು ಮನುಷ್ಯನಾಗಿ ಬದಲಾಗಿದ್ದಾರೆ. ಏನಾದರೂ ಒಳ್ಳೆಯದು ಮಾಡಿದರೆ ಅಂದರೆ ಅಪ್ರಿಷಿಯೇಟ್ ಮಾಡ್ತಾರೆ. ಅದೇ ಥರ ಅವರಿಗೆ ಬೇಕಾಗಿರೋ ಕಾರ್ಯಗಳು ಏನಾದರೂ ಇದ್ದರೆ ಮಕ್ಕಳಿಗೆ ಸಹಾಯ ಮಾಡ್ತಾರೆ. ಅದೇ ಥರ ಅವರು ಬಯಸುವಂಥ ಒಂದು ಅಪ್ಪ. ಆದ್ದರಿಂದ ಈ ಮಕ್ಕಳಿಗೆ ಅಪ್ಪನ ಹತ್ರ ಇದ್ದ ಆ್ಯಟಿಟ್ಯೂಡ್ ಬದಲಾಯಿತು. ಸೊ ಇವಾಗ ಅವರು ಹೋಗುತ್ತಿರುವ ಬೋಟಲ್ಲಿ ಒಂದು ಫಿಷರ್ಮ್ಯಾನ್ ಇದ್ದಾರೆ. ಈ ಫಿಷರ್ಮ್ಯಾನ್ ಹೆಸರು ಮೆಕ್ಯಾಲಿಸ್ಟರ್ ಅಂತ. ಅವರ ಮಗನೂ ಇದ್ದಾರೆ ಬೋಟಲ್ಲಿ ಹೋಗುವಾಗ ಫಿಷರ್ಮ್ಯಾನ್ ಫಿಶನ್ನು ಹಿಡಿಯುತ್ತಾರೆ. ಅದೆಲ್ಲ ಕುಕ್ ಮಾಡುತ್ತಾರೆ. ಹೀಗೆ ಅವರ ಪ್ರಯಾಣ ನಡೆಯುತ್ತದೆ. ಬೋಟಲ್ಲಿ ಈಗ ಮಿಸ್ಟರ್ ರಾಮ್ಸೆ, ಜೇಮ್ಸ್, ಮೆಕ್ಯಾಲಿಸ್ಟರ್ ಮತ್ತು ಅವರ ಮಗ, ಇಷ್ಟು ಜನ ಹೀಗೆ ಬೋಟಲ್ಲಿ ಹೋಗುತ್ತಿದ್ದಾರೆ. ಸೊ ಅವರ ಪ್ರಯಾಣ ನಡೆಯುತ್ತಿದೆ. ನಾವು ಮುಂಚೆ ಹೇಳಿದ್ದೀವಿ, ನಮ್ಮ ಗೆಸ್ಟ್ ಆದ ಲಿಲ್ಲಿ ಒಂದು ಚಿತ್ರವನ್ನು ಬಿಡಿಸುತ್ತಿದ್ದರು. ಒಂದು ಪರ್ಪಲ್ ಟ್ರಯಾಂಗಲ್ ಫಾರ್ಮಲ್ಲಿ ಮಿಸಸ್ ರಾಮ್ಸೆ ಜೇಮ್ಸ್ಗೆ ಒಂದು ಸ್ಟೋರಿ ಹೇಳ್ಕೊಡ್ತಿರುವ ಒಂದು ಚಿತ್ರವನ್ನು ಬಿಡಿಸುತ್ತಿದ್ದರು. ಅದು ಇನ್ಕಂಪ್ಲೀಟ್ ಆಗಿತ್ತು ಅಂತ ನಾವು ಫಸ್ಟ್ ಚಾಪ್ಟರಲ್ಲಿ ಹೇಳಿದ್ವಿ ಅಲ್ವಾ. ಸೊ ಆ ಚಿತ್ರ ಪೂರ್ಣವಾಗಿ ಬಿಡಿಸಿ ಸಕ್ಸಸ್ಫುಲ್ ಆಗುವ ಒಂದು ಸಮಯದಲ್ಲಿ ಆ ಒಂದು ಪಾಯಿಂಟಲ್ಲಿ ನಮ್ಮ ನಾವೆಲ್ ಎಂಡ್ ಆಗುತ್ತೆ. ಇನ್ನೊಮ್ಮೆ ನಮಗೆ ಗೆಸ್ಟ್ಗಳನ್ನು ನೋಡೋಣ. ಫಸ್ಟ್ ಒನ್ ಲಿಲ್ಲಿ ಪೇಂಟರ್, ಯಾರನ್ನೂ ಡಿಪೆಂಡ್ ಆಗದೆ ಒಂದು ಇಂಡಿಪೆಂಡೆಂಟ್ ಲೇಡಿ ಆಗಿದ್ದರು. ನೆಕ್ಸ್ಟ್ ಒನ್ನು ಚಾರ್ಲ್ಸ್ ಸ್ಟ್ಯಾನ್ಸ್ಲೆ, ಮಿಸ್ಟರ್ ರಾಮ್ಸೆದು ಒಂದು ಸ್ಟೂಡೆಂಟ್ ಆಗಿದ್ದರು. ಫುಲ್ ಟೈಮ್ ರಾಮ್ಸೆಯನ್ನು ಹೊಗಳ್ತಿದ್ರು. ಆದ್ದರಿಂದ ರಾಮ್ಸೆಗೆ ಅತ್ಯಂತ ಇಷ್ಟವಾದ ಸ್ಟೂಡೆಂಟ್ ಆಗಿದ್ದರು. ಆದರೆ ರಾಮ್ಸೆಯ ಕ್ಯಾರೆಕ್ಟರ್ ಬೇರೆ ಯಾರಿಗೂ ಇಷ್ಟ ಇರಲಿಲ್ಲ. ನೆಕ್ಸ್ಟು ಪಾಲ್ಗೆ ಮಿಂಟಾ ಡಾಯ್ಲ್ ಹತ್ರ ಒಂದು ಅಟ್ರಾಕ್ಷನ್ ಇದೆ. ಅವಳನ್ನು ಪ್ರಪೋಸ್ ಮಾಡೋಕ್ಕೆ ಬಯಕೆ ಇದೆ. ಅದು ಜಾಸ್ತಿ ಎನ್ಕರೇಜ್ ಮಾಡೋದು ಮಿಸಸ್ ರಾಮ್ಸೆ ಹೇಳ್ತಾರೆ, ನೀನು ಹೋಗಿ ಪ್ರಪೋಸ್ ಮಾಡು ಅಂತ.
ಅವರು ಒಂದು ಬೂಬಿಯಾಗಿ ರೆಫರ್ ಮಾಡ್ತಾರೆ. ಅದನ್ನು ರೆಫರ್ ಮಾಡೋದು ಮಿಸಸ್ ರಾಮ್ಸೇನೆ. ಇವರು ಒಂದು ಡಂಬಾಗಿ ಕಾಣುತ್ತಾರೆ, ಆದರೆ ಬಹಳ ಕೈಂಡ್ ಹಾರ್ಟೆಡ್ ಆಗಿರೋ ಒಂದು ಯಂಗ್ ಮ್ಯಾನ್. ನೆಕ್ಸ್ಟು ಮಿಂಟಾ ಡಾಯಲ್. ಎಲ್ಲರಿಗೂ ಮಿಂಟಾ ಡಾಯಲ್ ಅಂದರೆ ತುಂಬ ಇಷ್ಟ. ಯಾವಾಗಲೂ ಮಿಸಸ್ ರಾಮ್ಸೆ ಎನ್ಕರೇಜ್ ಮಾಡ್ತಾನೆ ಇರ್ತಾಳೆ. ಲಾಸ್ಟಲ್ಲಿ ಅವಳಿಗೆ ಪಾಲ್ ಜೊತೆ ಎಂಗೇಜ್ಡ್ ಆಗಿ ಇರೋದಕ್ಕೆ ಅವಳಿಗೆ ತುಂಬ ಇಷ್ಟ ಆಗುತ್ತೆ. ನೆಕ್ಸ್ಟು ಆಗಸ್ಟಸ್, ಒಂದು ಒಪಿಯಮ್ ಅಡಿಕ್ಟ್ ಆಗಿರೋ ಒಂದು ಪೊಯೆಟ್. ಎಂಡಿಂಗಲ್ಲಿ ಏನಾಗುತ್ತೆ ಅಂದರೆ ಮಿಸಸ್ ರಾಮ್ಸೆಗೆ ತುಂಬ ಇಷ್ಟ ಇತ್ತು ಪಾಲ್ ಮತ್ತು ಮಿಂಟಾ ಡಾಯಲ್ದು ವಿವಾಹ ನೋಡೋಕ್ಕೆ. ಅದು ಸಕ್ಸಸ್ಫುಲ್ ಆಗಿಲ್ಲ, ಫೇಲ್ ಆಗಿತ್ತು. ಸಂಕಟವಾದ ವಿಷಯ ಏನು ಅಂದರೆ ಮಿಸಸ್ ರಾಮ್ಸೆ ಅವರ ಡೆತ್ತು. ಕಾರಣ ಆ ಚಿತ್ರವನ್ನು ಪೂರ್ತಿಗರಿಸಿದ ಮೇಲೂ ಮಿಸಸ್ ರಾಮ್ಸೆಗೆ ಚಿತ್ರವನ್ನು ತೋರಿಸಲು ಆಗಲಿಲ್ಲ. ಲಿಲ್ಲಿ ಅವಳ ಮನಸ್ಸಲ್ಲಿ ಹೇಳುತ್ತಾಳೆ, ಮಿಸಸ್ ರಾಮ್ಸೆ ಒಂದು ಗೋಸ್ಟ್ ಅಥವಾ ಭೂತವಾಗಿ ಬಂದರೆ ಈ ಚಿತ್ರವನ್ನು ತೋರಿಸಿ ಕೊಡಬಹುದು ಎಂದು. ಆ ರೀತಿಯಲ್ಲಿ ಸ್ಟೋರಿ ಎಂಡ್ ಆಗುತ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಆ್ಯಂಡ್ ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್. ಟೇಕ್ ಕೇರ್.